ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಆಕ್ಷನ್ ಕ್ರಿಯೇಷನ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವೀಗ ಹೊರಟದ್ದು ನಮ್ಮ ಕಡಪಾಡಿಯ ಇತಿಹಾಸ ಪ್ರಸಿದ್ಧವಾದಂತಹ ಮೂಡುಪಡು ಕರೆ ಕಂಬಳಕ್ಕೆ. ಬನ್ನಿ, ಕಂಬಳ ಹೇಗೆ ನಡೀತದೆ, ಯಾರು ವಿನ್ನರ್ ಆಗ್ತದೆ ಅಂತ ನೋಡೋಣ ಬನ್ನಿ. ನಮ್ಮ ಕಟಪಾಡಿ ಮೂಡಬೆಟ್ಟು ಗ್ರಾಮದ ಮನೆ 800 ವರ್ಷ ಇತಿಹಾಸ ಇರುವಂತಹ ಪಟ್ಟಚಾವಡಿ ಮನೆ. ಇಲ್ಲಿನ ಹಿರಿಯರಾದಂತಹ ದಿವಂಗತ ಮಹಾಬಲ ಬಳ್ಳಾರರು ಇಲ್ಲಿನ ಗುತ್ತಿನವರು ಹಾಗೂ ಇವರು ಮೂಡಬೆಟ್ಟು ಗ್ರಾಮದ ದೇವಸ್ಥಾನದ ಅಧ್ಯಕ್ಷರು ಕೂಡ ಆಗಿರುತ್ತಾರೆ. ಮೊದಲು ಇಲ್ಲಿಯ ಕಂಬಳ ಮೂಡು ಕರೆ ಅಂದರೆ ಒಂಟಿ ಕೆರೆ ಆಗಿತ್ತು. ಈಗ ಮೂಡು ಮತ್ತು ಪಡು ಎರಡೂ ಕೂಡ ಆಗಿದೆ. ಹಾಗಾಗಿ ಮೂಡು ಪಡು ಕರೆ ಅಂತ ನಾವು ಇದನ್ನು ಕರೀತೇವೆ. ಇಲ್ಲಿ ಕಂಬಳಕ್ಕೆ ಒಂದು ದೈವವಿದೆ, ಅದುವೇ ಮಂಜಟ್ಟಿ ಕಾಲದ ಜುಮಾದಿ ಅಂತ ಹೆಸರು. ಇಲ್ಲಿಯ ಕಂಬಳ ಶುರುವಾಗಕ್ಕಿಂತ ಮೊದಲು ಇಲ್ಲಿಯ ದೈವಕ್ಕೆ ತಂಬಿಲ ಸೇವೆಯನ್ನು ಕೊಡುವಂಥದ್ದು ಬಹಳ ಪ್ರಾಮುಖ್ಯತೆ. ಯಾಕಂದರೆ ಇಲ್ಲಿಯ ತಂಬಿಲವೇ ಇಲ್ಲಿಯ ದೈವಕ್ಕೆ ಕೊಡುವಂತಹ ಕೋಲ ಅಂತಾನು ಹೇಳ್ತಾರೆ. ಕಂಬಳ ಪ್ರಾರಂಭವಾಗುವ ಮೊದಲು ಬೀಡಿಗೆ ಸಂಬಂಧಪಟ್ಟ ನಲಿಕೆ ಸಮುದಾಯದವರು ಎರುಬಂಟ ದೈವಕ್ಕೆ ಕಟ್ಟುವರು. ಮೊದಲು ಇಲ್ಲಿಯ ಹಿರಿಯರಾದಂತಹ ಮೋಂಟುಪಾನರ ವಾಮಯ್ಯಪಾನರವರು ಕಟ್ಟುತ್ತಿದ್ದರು. ಈಗ ಅವರ ಮಕ್ಕಳು ಕಟ್ಟುವಂಥದ್ದು ವಾಡಿಕೆ ಇದೆ. ಅದಾದ ನಂತರ ಎಲ್ಲರೂ ಗುತ್ತಿನ ಮನೆಯ ಮುಂದೆ ಬಂದು ನಿಲ್ಲತಕ್ಕದ್ದು. ನಂತರ ಗುತ್ತಿನ ದೈವಕ್ಕೆ ಪೂಜೆ ಆಗಿ ಆ ಪೂಜೆಯ ತೀರ್ಥ ಕೋಣಗಳಿಗೆ ಕುಡಿಸಿ ಮೈಮೇಲೆ ಹಾಕಿ ಮುಂದುವರೆದು ಅಲ್ಲಿಂದ ಜಾಗದ ಪವಿತ್ರ ದೈವ ಅಂದರೆ ಮಂಜಟ್ಟಿ ಕಾಲದ ಜುಮಾದಿ ಈ ದೈವದ ಬಳಿಗೆ ಬಂದು ಅಲ್ಲಿಯೂ ಹಾಗೆ ದೈವದ ತೀರ್ಥವನ್ನು ಕೋಣಗಳಿಗೆ ಕುಡಿಸಿ ಕಂಬಳದ ಗದ್ದೆಯ ಕಡೆಗೆ ಯಜಮಾನ ಹಾಗೂ ಗುತ್ತಿನ ಬಳ್ಳಾಲರ ಮುಂದಾಳತ್ವದೊಂದಿಗೆ ವಿಜೃಂಭಣೆಯಿಂದ ಕಂಬಳದ ಗದ್ದೆಯ ಕಡೆಗೆ ಸಾಗುವುದು. ನಂತರ ಬಳ್ಳಾಳರು ತಮಗೆ ಇರಿಸಿದ ಪಟ್ಟದ ಆಸನದಲ್ಲಿ ಕುಳಿತು ಕಂಬಳವನ್ನು ವೀಕ್ಷಿಸುವರು. ಇಲ್ಲಿ ಇನ್ನೊಂದು ವಿಶೇಷ ಕ್ರಮ ಅಂದರೆ ಕುದಿ ಹಾಕುವ ಕ್ರಮ. ಈ ಕುದಿ ಹಾಕಿದ ನಂತರ ಯಾವುದೇ ಶುಭ ಕಾರ್ಯ ಕೂಡ ನಡೆಯುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಬಾಳೆಯ ಗಿಡವನ್ನು ಕೂಡ ನಡುವಂತಿಲ್ಲ. ಇದು ಇಲ್ಲಿಯ ಕುದಿ ಹಾಕುವಂತ ಕ್ರಮದ ಪದ್ಧತಿ. ಇಲ್ಲಿ ಮೊದಲು ಅಚ್ಚಡ ಬಡಗು ಮನೆಯ ಕೋಣಗಳು ಹಾಗೇನೆ ಅಂಬಾಡಿ ಬಡಗು ಮನೆಯ ಕೋಣಗಳು ಗದ್ದೆಗೆ ಇಳಿಯುವಂತಹ ಪದ್ಧತಿ ಕೂಡ ಇದೆ. ಹಾಗೆಯೇ ಈ ಬೀಡಿನ ಮನೆಯಲ್ಲಿ ಮೊದಲು 100ಕ್ಕಿಂತಲೂ ಹೆಚ್ಚಿನ ಜನರು ಇದ್ದಂತಹ ಪದ್ಧತಿ ಕೂಡ ಇದೆ. ಈ ಎಲ್ಲ ಮನೆಯ ಖರ್ಚು ವೆಚ್ಚವನ್ನು ಮನೆಯ ಯಜಮಾನನೇ ನೋಡಿಕೊಳ್ತಿದ್ರು ಅಂತ ಹೇಳಿದ ಮಾತನ್ನು ಕೂಡ ನಾವು ಕೇಳಿದ್ವಿ. ನಮ್ಮ ಕಟಪಾಡಿಯ ಮೂಡು ಪಡು ಕಂಬಳ ಇಡೀ ಕಟಪಾಡಿಗೆ ಒಂದು ಜಾತ್ರೆ ಇದ್ದಂತೆ. ಯಾಕಂದರೆ ಇಲ್ಲಿ ಸರ್ವಧರ್ಮದ ಎಲ್ಲ ಮಂದಿಗಳು ಕೂಡ ಬಂದು ಈ ಕಂಬಳವನ್ನು ನೋಡುವಂತಹದ್ದು ಒಂದು ಇತಿಹಾಸ ಕೂಡ ಇದೆ. ಮೊದಲಿಗೆ ನಾವು ಕೇಳಿದ ಪ್ರಕಾರ ಇಲ್ಲಿ ಕನೆಪಲೈ ಅಂದರೆ ಒಂದು ಹಲಗೆಯ ಮೇಲೆ ಕೋಣವನ್ನು ಓಡಿಸುವಂತಹ ಪದ್ಧತಿ ಇತ್ತು. ಅದು ಕೂಡ ಇಲ್ಲಿಯ ಹಿರಿಯರಾದವರಿಗೆ ಕೂಡ ಕನೆಪಲೈ ಹಲಗೆಯನ್ನು ಓಡಿಸ್ತಾ ಇದ್ರು ಅಂತಾನು ನಾವು ಕೇಳ್ಪಟ್ಟೆ. ಮತ್ತೊಂದು ವಿಶೇಷ ಏನಂದ್ರೆ ಇಲ್ಲಿಯ ಕರೆ ಅಂದರೆ ದಂಡೆಗಳು. ಈ ದಂಡೆಗಳು ಸಂಪೂರ್ಣವಾಗಿ ಗದ್ದೆಯ ಮಣ್ಣಿನಿಂದಲೇ ಮಾಡಿಪಟ್ಟದು. ಯಾಕಂದ್ರೆ ಎಲ್ಲ ಕಡೆ ಸಿಮೆಂಟು ಆ ರೀತಿಯಾದ ಮಾಡಿದ್ರೆ ಇಲ್ಲಿ ಹಾಗಲ್ಲ, ಸಂಪೂರ್ಣವಾಗಿ ಗದ್ದೆಯ ಮಣ್ಣಿನಿಂದಲೇ. ಅದು ಕೂಡ ಹಿರಿಯರಿಂದನೂ ಅನಾದಿ ಕಾಲದಿಂದಲೂ ಮಾಡಿದಂತಹ ದಂಡೆ ಅಂತಾನೂ ಹೇಳ್ಬೋದು. ಇದಕ್ಕೆ ಹಿರಿಯರು ಇದು ಮಾಡಿದ ಉದ್ದೇಶ ಏನಂದ್ರೆ ಯಾವುದೇ ಕೋಣಗಳಿಗೆ ಹಾಗೂ ಕೋಣ ಓಡಿಸುವವರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರಬಾರ್ದಂತ ಈ ರೀತಿಯಾದೊಂದು ದಂಡೆ ಅಂದರೆ ಕರೆಯನ್ನು ಮಾಡಿದಂಥದ್ದು ನಾವು ಕೇಳಿದ್ವಿ. ಕೊನೆಗೆ ಎಲ್ಲ ಕೋಣಗಳು ಓಟ ಮುಗಿದ ನಂತರ ಬೀಡಿನ ಕೋಣಗಳು ಮತ್ತೆ ವಾಪಸ್ಸು ಗದ್ದೆಯಿಂದ ಮೇಲೆ ಬರತಕ್ಕದ್ದು. ಇದಾದ ನಂತರ ಬೇರೆ ಯಾವುದೇ ಕೋಣಗಳು ಕೂಡ ಗದ್ದೆಗೆ ಇಳಿಯುವಂತಿಲ್ಲ. ಗುತ್ತಿನ ಬಳ್ಳಾಲರು ಸೇವಾದಾರರಿಗೆ ಸಂಭಾವನೆಯನ್ನು ಕೊಡುವ ಪದ್ಧತಿ ಕೂಡ ಇಲ್ಲಿ ಇದೆ. ಕಡೆಗೆ ಎಲ್ಲರೂ ಬೀಡಿನ ಕಡೆಗೆ ಹೋಗಿ ಇತಿಹಾಸ ಮೂಡುಪಡು ಕರೆಯ ಕಂಬಳವನ್ನು ಮುಗಿಸುವರು. ಕೊನೆಗೂ ನಮ್ಮ ಕಟ್ಪಾಡಿಯ ಇತಿಹಾಸ ಪ್ರಸಿದ್ಧ ಮೂಡು ಪಡು ಕರೆಯ ಕಂಬಳ ಮುಕ್ತಾಯಗೊಂಡಿತು. ಇನ್ನಷ್ಟು ಒಳ್ಳೆಯ ಸುದ್ದಿ ಹಾಗೇನೆ ವಿಡಿಯೋಗಳನ್ನು ನಿಮ್ಮ ಜೊತೆ ಹಂಚಲಿಕ್ಕೆ ಹಾಗೂ ತರಲಿಕ್ಕೆ ನಾವು ಇನ್ನಷ್ಟು ಪ್ರಯತ್ನ ಮಾಡ್ತೀವಿ. ಅಲ್ಲಿವರೆಗೆ ನಮ್ಮ ಆಕ್ಷನ್ ಕ್ರಿಯೇಷನ್ ಚಾನಲ್ ಅನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.